ಇನ್ನು ಮುಡಾ ವಿಚಾರದಲ್ಲಿ ದಿನಕ್ಕೊಂದು ಸ್ಫೋಟಕ ವಿಚಾರ ಹೊರಬರ್ತಾ ಇದೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಏನು ಈ ಮನಿ ಲಾಂಡ್ರಿಂಗ್ ವಿಚಾರವಾಗಿ ಉಲ್ಲೇಖ ಆಗಿತ್ತು ಇಡಿಯ ರಿಪೋರ್ಟ್ನಲ್ಲಿ. ಇದು ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು. ಆ ಸಂದರ್ಭದಲ್ಲಿ ಸಿಎಂ ಹೇಳಿದ್ದು, ನನ್ನ ಹೆಸರೇನು ಉಲ್ಲೇಖ ಮಾಡಲಾಗಿದೆ, ಇದು ಉದ್ದೇಶಪೂರ್ವಕ ಸೀಸ್ ರಿಪೋರ್ಟ್ ಅನ್ನ ಇಡಿ ಏನು ಈಗ ಹೊರಗಡೆ ಬಿಟ್ಟಿದೆ. ಆದರೆ ನಾನು ಯಾವುದೇ ಮನಿ ಲಾಂಡ್ರಿಂಗ್ ಅಲ್ಲಿ ಭಾಗವಹಿಸಿಲ್ಲ, ಏನಾದರೂ ಸಾಕ್ಷ್ಯ ನನ್ನ ವಿರುದ್ಧ ಇದೆಯಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಸೊ ಇನ್ನೊಂದು ಕಡೆ ಮಂಗಳೂರಿನಲ್ಲಿ ಈ ಪ್ರಸಾದ್ ಅತ್ತಾವರ ಏನು ಮಸಾಜ್ ಪಾರ್ಲರ್ ಏನು ರೇಡ್ ಮಾಡಿದ್ರು ಅಥವಾ ಅಲ್ಲಿ ದಾಳಿ ಮಾಡಿದ್ರು. ಸೊ ಅದಕ್ಕೆ ಪೊಲೀಸರು ಅಲ್ಲಿ ನೈತಿಕ ಪೊಲೀಸ್ ಕಿರಿ ಅಂತ ಅರೆಸ್ಟ್ ಮಾಡಿದಾಗ ಈ ಪ್ರಸಾದ್ ಅತ್ತಾವರ್ನ ಮೊಬೈಲ್ನಲ್ಲಿ ಸ್ಫೋಟಕ ವಿಡಿಯೋ ಒಂದು ಸಿಕ್ಕಿದೆ. ಸೊ ಅದರಲ್ಲಿ ಈ ಗಂಗರಾಜು ಮತ್ತು ಸ್ನೇಹಮಯ ಕೃಷ್ಣ ಏನಿದ್ದಾರೆ, ಸೊ ಇವರ ಫೋಟೋಗಳಿಗೆ ಕುರಿಯನ್ನು ಕರೆದು ಅಲ್ಲಿ ರಕ್ತಾಭಿಷೇಕ ಮಾಡಲಾಗಿದೆ. ಹಾಗಾದ್ರೆ ಏನಿದು, ಈ ಕೇಸ್ಗೂ ಮುಡಾ ಕೇಸ್ಗೂ ಹೇಗೆ ಲಿಂಕ್ ಆಯಿತು? ಬನ್ನಿ ರಿಪೋರ್ಟ್ ನೋಡೋಣ. ಇಡಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ, ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ 14 ಸೈಟ್ ಹಂಚಿಕೆ ಪಡೆದ ಕೇಸ್ ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದೆ. ಇಡಿ ಉಪನಿರ್ದೇಶಕರು ಹೊರಡಿಸಿರುವಂತಹ ತಾತ್ಕಾಲಿಕ ಜಪ್ತಿ ಆದೇಶದ 23ನೇ ಪುಟದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆರೋಪಿಸಲಾಗಿದೆ. ಪಿಎಂಎಲ್ಎ ಕಾಯ್ದೆ ಸೆಕ್ಷನ್ 3 ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಯತ್ನದ ಆರೋಪದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆಂದು ಆರೋಪ ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಇಡಿ ವಿರುದ್ಧ ಗರಂ ಆಗಿದ್ದಾರೆ. ನನ್ನ ಇಮೇಜ್ ಡ್ಯಾಮೇಜ್ ಮಾಡುವ ಕೆಲಸ ಆಗ್ತಿದೆ, ನನ್ನನ್ನ ಟಾರ್ಗೆಟ್ ಮಾಡಿ ಇಡಿ ತನಿಖೆ ಮಾಡ್ತಿದೆ ಅಂತ, ಇದು ಉದ್ದೇಶಪೂರ್ವಕ ಅಂತ ಸಿಎಂ ಆರೋಪಿಸಿದ್ದಾರೆ. ಹೈಕೋರ್ಟ್ ಮನಿ ಲಾಂಡ್ರಿಂಗ್ ಬರೋದಿಲ್ಲ ಅಂತ ಹೇಳಿದೆ. ಹೀಗಿರುವಾಗ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದಕ್ಕೆ ಏನು ಸಾಕ್ಷ್ಯ ಇದೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ರಿಪೋರ್ಟ್ ಅಲ್ರಿ, ಅದು ಸೀಜ್ ಮಾಡಿರೋದು, ಸೀಜರ್ ರಿಪೋರ್ಟ್ ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೇನಿದೆ? ಇಡಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೈಕೋರ್ಟ್ನವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಪಾಲಿಟೈಸ್ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ದೇರ್ ಇಸ್ ನೋ ಅಲ್ಲಿ ಇಲಿಗಾಲಿಟಿ ಇಲ್ಲ, ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್. ಆದರೂ ಕೂಡ ನನ್ನನ್ನು ತೇಜೋವಧೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಮುಡಾದಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ ಎಂದ ಮಹದೇವಪ್ಪ. ಇನ್ನು ಇಡಿ ಜಪ್ತಿ ಆದೇಶದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಸಂಬಂಧಿ ನವೀನ್ ಬೋಸ್ ಹೆಸರು ಇದೆ ಎನ್ನಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಚ್ ಸಿ ಮಹದೇವಪ್ಪ, ನವೀನ್ ಬೋಸ್ ತೆಗೆದುಕೊಂಡಿರುವ ಸೈಟ್ ಬಗ್ಗೆ ಗೊತ್ತಿಲ್ಲ, ನನ್ನ ಪಾತ್ರ ಏನು ಇಲ್ಲ ಅಂದ್ರು. ಅವನು ತಗೊಂಡಿದ್ದಾನೆ, ಕೊಟ್ಟಿದ್ದಾನೆ, ಇಟ್ಸ್ ಬಿಟ್ವೀನ್ ದೆಮ್, ನೋವೇರ್ ಕನೆಕ್ಟೆಡ್. ಇಲ್ಲ, ಸಪರೇಟ್ ಆಗಿ ಇದ್ದಾರಲ್ಲ, ಸಪರೇಟ್ ಆಗಿ, ಅದಕ್ಕೂ ನಿಮ್ಮ ಇವ್ರಿಗೂ ಸಂಬಂಧನೇ ಇಲ್ಲ, ಸಪರೇಟ್ ಆಗಿ ಇದ್ದಾರ. ಬಿಜೆಪಿ ತಾಳಕ್ಕೆ ಇಡಿ ಕುಣಿಯುತ್ತಿದೆ ಎಂದ ಯತೀಂದ್ರ. ಇನ್ನು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೂಡ ಇಡಿ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರದವರು ಇಡಿ ಮೇಲೆ ಒತ್ತಡ ಹೇರುತ್ತಿದ್ದಾರೆ, ಬಿಜೆಪಿ ತಾಳಕ್ಕೆ ಇಡಿ ಕುಣಿಯುತ್ತಿದೆ ಅಂತ ಆರೋಪಿಸಿದ್ರು. ಇನ್ನು ಪರಮೇಶ್ವರ್ ಮಾತನಾಡಿ, ಸಿಎಂ ಹೆಸರು ಇರೋದ್ರಿಂದಲೇ ದೊಡ್ಡದು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು. ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ. ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ, ನಮ್ಮ ಕರ್ನಾಟಕದಿಂದ ಇರುವಂಥ ಬಿಜೆಪಿ ಅವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದಷ್ಟೇ ಅಲ್ವಾ? ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ? ಬೇರೆಯವ್ರು ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತು ಹೇಳಿ? ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನ ಹೇಳ್ಕೊಂಡು ಹೊರಟಿದ್ದಾರೆ ಬಿಜೆಪಿಯವರು. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ, ಗಂಗರಾಜು ಹೋರಾಟ ನಡೆಸುತ್ತಿದ್ದಾರೆ. ಈ ಮಧ್ಯೆ ಕರಾವಳಿಯಲ್ಲಿ ಪ್ರಾಣಿ ಬಲಿ ಕೊಟ್ಟು ಸ್ನೇಹಮಯಿ ಗಂಗರಾಜು ಫೋಟೋಗೆ ರಕ್ತಾಭಿಷೇಕ ಮಾಡಲಾಗಿದೆ. ರಾಮಸೇನೆ ಮುಖಂಡ ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಪರಿಶೀಲನೆ ವೇಳೆ ಈ ವಿಡಿಯೋ ಬಯಲಾಗಿದೆ.
ಇನ್ನು ಹಣದ ಬ್ಯಾಗ್ನ ಫೋಟೋ ಸಹ ಪತ್ತೆಯಾಗಿದೆ. ವಾಟ್ಸ್ಆಪ್ ಚಾಟ್ ಮತ್ತು ವಿಡಿಯೋ ಆಧರಿಸಿ ನಿನ್ನೆ ಸಂಜೆ ಮಂಗಳೂರಿನ ಅರ್ಕೆ ಠಾಣೆಯಲ್ಲಿ ಪ್ರಸಾದ್ ಅತ್ತಾವರ್ ಮತ್ತು ಅನಂತ್ ಭಟ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿದ್ದಾರೆ. ಆರೋಪಿ ಅನಂತ್ ಭಟ್ ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆನಂದ್ ಭಟ್ ಈಗ ನಾವು ಹುಡುಕ್ತಾ ಇದ್ದೀವಿ ಯಾರು ಅವರು. ಸೊ ಮೇ ಬಿ ಅವ್ರದ್ದು ಸ್ನೇಹಿತರು ಇರ್ಬೋದು ಅಥವಾ ಭಟ್ರು ಅದು ಪ್ರೀಸ್ಟ್ ಇರ್ಬೋದು. ಬಟ್ ಈಗ ಅವ್ರಿಗೆ ನಾವು ಅರೆಸ್ಟ್ ಆದ ನಂತರ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇದು ವಾಟ್ಸಪ್ಪಲ್ಲಿ ಇತ್ತು ಇದು ಆ್ಯಕ್ಚುಲಿ, ಮತ್ತು ಕೆಲವು ಅವರು ಡಿಲೀಟ್ ಮಾಡಿದ್ರು, ಅದು ಕೂಡ ನಮಗೆ ಸಿಕ್ಕಿದೆ. ಇದು ಎಲ್ಲ ಅವರು ಈ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜಗೋಸ್ಕರ ಮಾಡಿದ್ರು. ಎಸ್, ಟೋಟಲ್ ಅವರು 3 ಹೆಸರುಗಳು ಇದು ಚೀಟಿ ಮೇಲೆ ಬರೆದಿದ್ದಾರೆ. ಕುಗ್ಗಿಸಲು ಯತ್ನಿಸಿದ್ದಾರೆ, ಕುಗ್ಗಲ್ಲ ಎಂದ ಸ್ನೇಹಮಯಿ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಮೈಸೂರಲ್ಲಿ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ನನ್ನ ವಶಪಡಿಸಿಕೊಳ್ಳಲು ಈ ರೀತಿ ಮಾಡಿರಬಹುದು ಅಂದ್ರು. ನನ್ನನ್ನು ಪ್ರಕರಣದ ಹಿಂದೆ ಸರಿಯೋದಕ್ಕೆ ಒತ್ತಡ ಹಾಕಿರೋದು ಆಮಿಷ ಹೊಟ್ಟರು ನೋಡಿದ್ರೆ ಅವ್ರು ನನ್ನ ಪರವಾಗಿ ಮಾಡಿಲ್ಲ, ನನ್ನ ವಿರುದ್ಧವಾಗಿ ಅಥವಾ ನನ್ನನ್ನು ವಶಪಡಿಸ್ಕೊಳ್ಳೋ ದುರುದ್ದೇಶದಿಂದ ಮಾಡಿರ್ಬೋದು ಅಂತ ಅನ್ಸುತ್ತೆ. ಎದುರುಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋವಂಥದ್ದಾಗಲಿ ಅಥವಾ ಹಲವಾರು ಜನರ ಜೊತೆ ಇಟ್ಕೊಂಡು ಓಡೋವಂಥದ್ದಾಗಲಿ ಇದು ಯಾವುದೋ ಮಾಡ್ತಿಲ್ಲ. ಇಡೀ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿರುವ ಅಂಶವನ್ನ ಸಿಎಂ ಸಿದ್ದರಾಮಯ್ಯ ತಳ್ಳಿ ಹಾಕಿದ್ದಾರೆ. ಇಡೀ ತನಿಖೆ ಉದ್ದೇಶಪೂರ್ವಕ ಎಂದಿದ್ದಾರೆ. ಮತ್ತೊಂದ್ ಕಡೆ ಕರಾವಳಿಯಲ್ಲಿ ಪ್ರಾಣಿ ಬಲಿ ಕೊಟ್ಟು ಸ್ನೇಹಮಯಿ ಕೃಷ್ಣ ಗಂಗರಾಜು ಫೋಟೋಗೆ ರಕ್ತಾಭಿಷೇಕ ಮಾಡಲಾಗಿದೆ. ಯಾಕೆ ಮಾಡಿದ್ದಾರೆ ಏನು ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.